ಮಾನ್ಯ ಸಭಾಪತಿಗಳೇ, ತುಂಬು ಜೀವನ ನಡೆಸಿ ಅಗಾಧ ಜೀವನಾನುಭವವನ್ನು ಹೊಂದಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನು ಅಗಲಿದ್ದಾರೆ. ಈಗಾಗಲೇ ಹಲವರು ಮಾತಾಡದಂತೆ ನೇರವಾಗಿಯೇ ಮಾತಾಡ್ತಿದ್ದವರು. ಬಹುಶಃ ಇವತ್ತು ದಾವಣಗೆರೆ ವಿದ್ಯಾನಗರಿಯಾಗಿ ಬದಲಾಗಿದ್ದರೆ ಅದರೊಳಗಡೆ ಇವ್ರ ಕುಟುಂಬದ ಪಾತ್ರ ಭಾಳ ದೊಡ್ಡದಿದೆ. ಮುಂಚೆ ಅದು ದಾವಣಗೆರೆನ ನಮ್ಮ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತಿದ್ರು. ಅದು ವಿದ್ಯಾನಗರಿಯಾಗಿ ಬದಲಾಗೋದಕ್ಕೆ ಈ ಕುಟುಂಬವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನೋದು ನಿರ್ವಿವಾದ. ಈ ವಯಸ್ಸು ದೇಹಕ್ಕೆ ಮಾತ್ರ ಆಗಿತ್ತು, ಮನಸ್ಸಿಗಾಗಿರಲಿಲ್ಲ. ಮನಸ್ಸು ಅವ್ರು ಯಾವಾಗಲೂ ಅದು ಯುವಾವಸ್ಥೆಯಲ್ಲೇ ಇತ್ತು ಅಂತೇಳಿ ಹೇಳ್ಬೋದು. ಆ ಥರ ಜೀವನಾನುಭವ ಮತ್ತು ಜೀವನವನ್ನು ಅನುಭವಿಸೋದು, ಇವರಿಗೆ ಜೀವನಾನುಭವವೂ ಇತ್ತು, ಜೀವನವನ್ನು ಚೆನ್ನಾಗಿ ಅನುಭವಿಸಿದರು. ಬಹುಶಃ ಚಿತ್ರಗುಪ್ತ ನೀನೇನು ಬಾಕಿ ಉಳಿಸಿದೀಯಾ ಅಂತ ಕೇಳಿದ್ರೆ ಈ ಭೂಮಿಯಲ್ಲಿ ಅವ್ರು ಯಾವುದನ್ನೂ ಬಾಕಿ ಉಳಿಸಿಲ್ಲ. ಎಲ್ಲ ಜೀವನಾನುಭವವನ್ನು ಚೆನ್ನಾಗಿ ಅನುಭವಿಸಿದ್ದಾರೆ. ಎಲ್ರಿಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಿಲ್ಲ ಎಲ್ರಿಗೂ. ಆದರೆ ಇವರು ಬಹುಶಃ ಅದೊಂದು ಸ್ಪರ್ಶ ಮಣಿ ಹೇಳ್ತಾರಲ್ಲ, ಅದಕ್ಕೇನೋ ಮುಟ್ಟಿಸಿದ್ರೆ ಎಲ್ಲ ಬಂಗಾರ ಆಗಿಬಿಡುತ್ತೆ ಅಂಥೇಳಿ, ಅದಲ್ಲ, ಅದು ಆ ಸ್ಪರ್ಶದ ಈ ಕಬ್ಬಣಕ್ಕೆ ಮುಟ್ಟಿದ್ರು ಬಂಗಾರ ಆಗುತ್ತಂತಲ್ಲ, ಹಾಗೆ ಇವರು ಯಾವ ವ್ಯವಹಾರಕ್ಕೆ ಕೈ ಹಾಕಿದ್ರು ಆ ವ್ಯವಹಾರದಲ್ಲಿ ಇವರಿಗೆ ಯಶಸ್ಸು ಸಿಕ್ಕಿದೆ. ಎಲ್ರಿಗೂ ಹಾಗೆ ಯಶಸ್ಸು ಸಿಕ್ಕಿರುತ್ತೆ ಅಂತಿಲ್ಲ. ಎಷ್ಟೋ ಜನ ಉದ್ದಿಮೆ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡು ಇದ್ರ ಸವಾಸ ಬೇಡ ಅಂತ ಅಂದ್ಕೊಂಡಿದ್ದಾರೆ. ಇವ್ರಿಗೆ ಹಾಗಲ್ಲ, ಇವರು ಎಲ್ಲ ಉದ್ದಿಮೆಯಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ. ಅಂದರೆ ಬಹುಶಃ ನನಗನ್ಸೋದು ಪರುಷಮಣಿ, ಆ ಪರುಷ ಮಣಿಯ ರೀತಿಯಲ್ಲಿ ಇವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಿದೆ ಅಂತ ಅನ್ಬೋದು. ಈಗ ಹೇಳ್ತಾ ಇದ್ರು ಭೋಜೇಗೌಡರು, ವಿದ್ಯೆಗೂ ಬುದ್ಧಿಗೂ ಸಂಬಂಧ ಇಲ್ಲ, ವಿದ್ಯೆ ಇದ್ದವರಿಗೆಲ್ಲ ಬುದ್ಧಿ ಇರುತ್ತೆ ಅಂತಿಲ್ಲ, ಬುದ್ಧಿ ಇದ್ದವರಿಗೆಲ್ಲ ವಿದ್ಯೆ ಇರಬೇಕು ಅಂತಿಲ್ಲ. ಏನು ನಾವು ಸರ್ಟಿಫಿಕೇಟ್ನ ವಿದ್ಯೆ ಏನಿದೆಯಲ್ಲ ಅದಕ್ಕೂ ಬುದ್ಧಿಗೂ ಏನೇನೂ ಸಂಬಂಧ ಇಲ್ಲ. ಬುದ್ಧಿ ಇದ್ದವರಿಗೆ ಸರ್ಟಿಫಿಕೇಟ್ ವಿದ್ಯೆ ಇರಬೇಕು ಅನ್ನೋದಕ್ಕೆ ಇರಬೇಕಾಗಿದೆ ಅನ್ನೋದಕ್ಕೆ ಇರಬೇಕಾಗಿಲ್ಲ ಅನ್ನೋದಕ್ಕೆ ಇವರೇ ಒಂದು ಉದಾಹರಣೆ. ಇವರು ಹಂಗಿದ್ರೆ ಬಹುಶಃ ನನಗೆ ಇಲ್ಲಿ ನೀವು ಉಲ್ಲೇಖ ಮಾಡಿಲ್ಲ ಎಷ್ಟವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂಥೇಳಿ. ಇಂಟರ್ಮೀಡಿಯೇಟು ಅಂತಂದರೆ ಅವರು ಬಹುಶಃ ಅವರು ಜಗತ್ತಿನ ಬಹುತೇಕ ದೇಶಗಳನ್ನು ಸುತ್ಕೊಂಡು ಬಂದಿದ್ದಾರೆ. ಜೀವನಾನುಭವ ಆ ಥರ ವಿಶೇಷವಾಗಿರ್ತಕ್ಕಂಥ ಜೀವನಾನುಭವ. ಇನ್ನೊಂದು ವಿಷಯ ಹೇಳ್ಬೋದಾಗಿರೋದು ಅಂತಂದರೆ, ಇವರು 3 ವಿಷಯದಲ್ಲಿ ಇವರು ಹೋರಾಟ. ಒಂದು ಅವಿದ್ಯೆಯ ವಿರುದ್ಧ, ಅಂದರೆ ಜನರಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾಸಂಸ್ಥೆಗಳನ್ನು ತೆರೆದರು, ಅವಿದ್ಯೆಯ ವಿರುದ್ಧ ಹೋರಾಟ. ಇಂದು ಅನಾರೋಗ್ಯದ ವಿರುದ್ಧ ಹೋರಾಟ. ಬಹುಶಃ ಅವರ 4-5 ತಿಂಗಳು ಮಾತ್ರ ಹಾಸ್ಪಿಟಲೈಸ್ಡು, ಅಥವಾ 2 ತಿಂಗಳು 3 ತಿಂಗಳು, ಅದಕ್ಕೆ ಮುಂಚಿನವರೆಗೂ ಸಕ್ರಿಯವಾಗಿ ಓಡಾಟ ಮಾಡಿದ್ದಾರೆ. ಎಲ್ಲ ಕಡೆಗೆ ನನಗೇನಾಗಿದೆ ಅಂತ ಯಾರು ಏನು ಶಿವಶಂಕರಪ್ಪನವರೇ ಹೆಂಗಿದ್ದೀರಿ ನಿಮ್ಮ ಆರೋಗ್ಯ ಅಂತ ಕೇಳಿದ್ರೆ ನನಗೇನಾಗಿದೆ ಅಂತ ಅಂದ್ಕೊಳ್ಳೋರು. ನಾವು ಅಂದ್ಕೊಳ್ತಿದ್ವು, ಅದನ್ನು ನೋಡಿದಾಗ ಇವರು ಸೆಂಚುರಿ ಹೊಡೆಯೋರೇ ಆಗ್ತಾರೆ ಅಂಥೇಳಿ. ಸೆಂಚುರಿ ಹೊಸ್ತಿಲಲ್ಲಿ 95ರಲ್ಲಿ ಮುಗುರಿಸಿದ್ದಾರೆ. ಅವರು ಸೆಂಚುರಿ ಹೊಡೆಯುವಂಥ ರೀತಿಯಲ್ಲೇ ಅವರ ಉತ್ಸಾಹ ಇತ್ತು. ಇನ್ನೊಂದು ದಾರಿದ್ರ್ಯದ ವಿರುದ್ಧ ಹೋರಾಟ, ತಮ್ಮ ಮನೆಯ ದಾರಿದ್ರ್ಯದ ವಿರುದ್ಧನೂ ಹೋರಾಟ ಮಾಡಿದ್ರು. ವಿವಿಧ ಉದ್ದಿಮೆಗಳನ್ನು ಸ್ಥಾಪಿಸೋದ್ರ ಮೂಲಕ ಉಳಿದವರ ದಾರಿದ್ರ್ಯವನ್ನು ದೂರಗೊಳಿಸೋದಕ್ಕೆ ಹೋರಾಟ ಮಾಡಿದ್ರು. ಅಂದರೆ ಅವಿದ್ಯೆ, ಅನಾರೋಗ್ಯ, ದಾರಿದ್ರ್ಯ, ಈ 3ರ ವಿರುದ್ಧ ಹೋರಾಟ ಮಾಡಿ, ಅದ್ರ ಜೊತೆಗೆ ಹಣ ಇದ್ದಾರೆಲ್ಲ ಖುಷಿಯಾಗಿರ್ತಾರೆ ಅಂತಿಲ್ಲ. ಭಾಳ ಜನ ಹಣವಂತರಿದ್ದಾರೆ, ಹ್ಯಾಪ್ ಮೊರೆ ಹಾಕ್ಕೊಂಡೇ ಇರ್ತಿದ್ರು. ಅವರು ಏನು ತಲೆ ಮೇಲೇ ಜಗತ್ತಿನ ಭಾರ ಇದೆ ಅನ್ನೋಂಗೆ ಇರ್ತಿದ್ರು. ಇವರು ಹಂಗಿಲ್ಲ, ಹಣದ ಜೊತೆಗೆ ಆನಂದವನ್ನು ಅನುಭವಿಸಿದಂಥವರು. ನಮ್ಮ ದೇಶದ ವಿಧಾನಸಭೆ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ಶಾಸಕರು ಅವರು. 95ರ ಹಿರಿಯ, 93ರಲ್ಲಿ ಅವರು 23ರಲ್ಲಿ ಗೆದ್ದಾಗ ಅವ್ರಿಗೆ 93 ವಯಸ್ಸು. ಆ 93 ವಯಸ್ಸಿನ ಶಾಸಕರು ನಮ್ಮ ದೇಶದಲ್ಲಿ ಇನ್ಯಾರೂ ಕೂಡ 2023ರಲ್ಲಿ ಇರಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.